ಮಾತನಾಡುತ್ತಿದ್ದಾರೆ. ಮಾನ್ಯ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನೊಬ್ಬ ಶಾಸಕನಾಗಿದ್ದೆ, ವಿಧಾನಸಭಾ ಸದಸ್ಯ ಶಿವಮೊಗ್ಗ. ಅವ್ರ ಮನೆಗೆ ಬೆಳಗಿನ ಜಾವ 6 ಗಂಟೆಗೆ ಒಂದ್ಸರಿ ಹೋದೆ ನಾನು. ತಮಾಷೆ ಮಾಡ್ತಾ ಒಳಗೆ ಕರೆದ್ರು, ಬಾರಪ್ಪ ಅಪರೂಪಕ್ಕೆ ಒಬ್ಬ ಕುರುಬ ನಮ್ಮ ಮನೆ ಒಳಗೆ ಬಂದ್ಬಿಟ್ಟಿದ್ಯಾ, ಇವತ್ತಿಡೀ ನಮಗೆ ಶುಭ ಆಗತ್ತೆ ಅನ್ನೋ ಥರ ತಮಾಷೆ ಮಾಡಿ ಕರೆದ್ರು. ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ರಾಜಕಾರಣ ಬಿಟ್ಟು. ಸುಮಾರು 7 ಗಂಟೆ ತನಕ ಕೂತು 7 ಕಾಲಿಗೆ ತಿಂಡಿ ತಿಂದು ಹೊರಗೆ ಬಂದೆ ನಾನು. ಬರೋ ಮುಂಚೆ ಅವ್ರಿಗೆ ಯಾಕೆ ಬಂದಿದ್ದೆ ಅಂತ ಕೇಳಿದಾಗ ಒಂದು ದೇವಸ್ಥಾನದ ಶಂಕುಸ್ಥಾಪನೆ ಕರೆಯಕ್ಕೆ ಹೋಗಿದ್ದೆ ನಾನು. ಭಾಳ ಸಂತೋಷದಿಂದ ನನ್ನನ್ನು ನಡ್ಕೊಂಡ್ರು. ಕೊನೆಗೆ ಅವ್ರ ಮಗ ಇನ್ನೂ MLA ಇರಲ್ಲ, ಆ ಸಂದರ್ಭದಲ್ಲಿ ಅವ್ರ ಹತ್ರ ಒಂದು 5 ಲಕ್ಷ ರೂಪಾಯಿ ಹಣನೂ ಕಳಿಸ್ಕೊಟ್ರು. ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲರ ಜೊತೆಗೆ ಎಷ್ಟರ ಮಟ್ಟಿಗೆ ಸ್ನೇಹದಿಂದ ಇರಬೇಕು ಅನ್ನೋದನ್ನು ನಾನು ಧರ್ಮಸಿಂಗ್ ಅವ್ರು ನೋಡಿ ಕಲಿತೆ ಅಂತ ಮಾತ್ರ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ಯಾವ ಜಾತಿ ಯಾವ ಧರ್ಮ ಒಂದೂ ನೋಡ್ತಿರ್ಲಿಲ್ಲ. ನನ್ನ ವೈಯಕ್ತಿಕ ಅನುಭವ, ಪಕ್ಷವನ್ನು ನೋಡ್ದೇನೆ ಅವ್ರು ತೋರಿಸಿದಂಥ ಪ್ರೀತಿ ವಿಶ್ವಾಸ. ಅವ್ರಿಗೊಂದು ಆಸೆ ಇತ್ತು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಕನಸಿತ್ತು. ಆ ಕನಸು ಇನ್ನೂ ನನಸಾಗಿ ಆಗಿಲ್ಲ, ನನಸಾಗಬೇಕಾಗಿದೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಧರ್ಮಸಿಂಗ್ ಅಂತವ್ರ ಆತ್ಮಕ್ಕೆ ಶಾಂತಿ ಆಗೋ ದಿಕ್ಕಿನಲ್ಲಿ ಸರ್ಕಾರಗಳು ಪ್ರಯತ್ನ ನಡೆಸಬೇಕಾಗತ್ತೆ ಅನ್ನೋಂಥ ಅಂಶವನ್ನು ಈ ಸಲ ತಿಳಿಸ್ತಾ, ಮಾನ್ಯ ಧರ್ಮಸಿಂಗ್ ಅವರು ಅನೇಕ ಬಾರಿ ನೇರವಾಗಿ MLA ಚುನಾವಣೆಯಲ್ಲಿ MP ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಇದರರ್ಥ ಜನಾನುರಾಗಿ ಆದಂಥ ಒಬ್ಬ ವ್ಯಕ್ತಿ. ಅವ್ರನ್ನ ನಾವೆಲ್ಲ ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಭಗವಂತ ದುಃಖವನ್ನು ಭರಿಸೋಂಥ ಶಕ್ತಿ ಕೊಡಲಿ ಅಂತಲೇ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ.